ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಇದನ್ನ ನಾವು ಬಹಳ ವಿಶೇಷವಾಗಿ ನಮ್ಮ ಹಸ್ತದ ಮುಖಾಂತರ ಹಸ್ತವನ್ನ ನೋಡಿಕೊಂಡು ನಾವು ಭಾಗ್ಯೋದಯ ಯಾವಾಗ ಆಗುತ್ತೆ ಅದನ್ನ ವಿದಿನ್ 1 ಮಿನಿಟ್ ಅಲ್ಲಿ ತಿಳ್ಕೊಳ್ಳೋದು ಹೇಗೆ, ಅದರ ಬಗ್ಗೆ ಇವತ್ತು ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗೋದಕ್ಕೆ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ. ನಿಮ್ಮಲ್ಲಿ ಸಣ್ಣ ವಿಜ್ಞಾಪನೆ. ಇದೇ ತಿಂಗಳು ಅಂದ್ರೆ ಫೆಬ್ರವರಿ ತಿಂಗಳ 23ನೇ ತಾರೀಕಿನಿಂದ ನಾವೊಂದು ತರಗತಿಯನ್ನ ಆರಂಭ ಮಾಡ್ತಾ ಇದ್ದೇವೆ. ಈ ತರಗತಿ ಬಂದು ಆನ್ಲೈನ್ ತರಗತಿ ಆಗಿರುತ್ತೆ. ಸಂಜೆ 7:30 ಗಂಟೆಯಿಂದ 9:30 ಗಂಟೆವರೆಗೆ ತರಗತಿ ಇರುತ್ತೆ. ಈ ತರಗತಿ ಬಂದು ಸಂಖ್ಯಾಶಾಸ್ತ್ರ ಆಧಾರಿತ ಹಸ್ತಾಕ್ಷರದ ರಹಸ್ಯಗಳು, ಸೀಕ್ರೆಟ್ ಆಫ್ ಸಿಗ್ನೇಚರ್ಸ್. ಹಾಗಾದ್ರೆ ಒಂದು ಸಿಗ್ನೇಚರ್ ಹೇಗಿರ್ಬೇಕು, ಪ್ಯಾಟರ್ನ್ ಹೇಗಿರ್ಬೇಕು, ಯಾವ ಕೆಲಸಕ್ಕೆ ಯಾವ ಸಿಗ್ನೇಚರ್ ಇದ್ರೆ ತುಂಬಾ ಅತ್ಯುತ್ತಮ, ಅಥವಾ ಜೀವನದಲ್ಲಿ ಸರ್ವತೋಮುಖ ಅಭಿವೃದ್ಧಿಗೆ ಯಾವ ಸಿಗ್ನೇಚರ್ನ ನಾವು ಮಾಡ್ಕೊಳ್ಬೇಕು, ಅಥವಾ ನಿಮ್ಮ ಮುಂದಿನ ಪೀಳಿಗೆಗೆ ಅಥವಾ ನಿಮ್ಮ ಮಕ್ಕಳಿಗೆ ಸಿಗ್ನೇಚರ್ನ ಹೇಳಿಕೊಡುವಾಗ ಯಾವ ತರದ ಪ್ಯಾಟರ್ನ್ ಅನ್ನು ಹೇಳಿಕೊಡ್ಬೇಕು, ಅದರ ಬಗ್ಗೆ ಸಂಪೂರ್ಣ ವಿವರಣೆ ಮತ್ತೆ ಒಂದಷ್ಟು ರಹಸ್ಯಗಳನ್ನ ಈ ಕ್ಲಾಸ್ ಅಲ್ಲಿ ಕಲೀಲಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು. ಇದರ ಒಂದು ಡೀಟೇಲ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಅಲ್ಲಿ ಹೋಗಿ ಡೀಟೇಲ್ ಅನ್ನ ಕಂಪ್ಲೀಟ್ ಆಗಿ ಓದಿಕೊಂಡು ಅಲ್ಲಿ ಕೆಳಗಡೆ ಎರಡು ನಂಬರ್ ಕೊಟ್ಟಿದ್ದೇನೆ, ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ಸೀಟನ್ನ ಕಾಯ್ದಿರಿಸುವಂತ ಕೆಲಸ ಮಾಡಿ. ಬಹಳ ಫೇವರೇಬಲ್ ಆಗುತ್ತೆ. ಅಷ್ಟೇ ಅಲ್ಲದೆ ಯಾರೆಲ್ಲ ಜ್ಯೋತಿಷರಾಗಿದ್ರೆ, ನೀವು ಒಬ್ಬ ಜ್ಯೋತಿಷರ್ ಅಂತ ಇಟ್ಕೊಳ್ಳೋಣ, ನೀವು ಸಂಖ್ಯಾಶಾಸ್ತ್ರಜ್ಞರ ಅಂತ ಇಟ್ಕೊಳ್ಳೋಣ, ಅಥವಾ ನೀವು ವಾಸ್ತುಜ್ಞರ ಅಂತ ಇಟ್ಕೊಳ್ಳೋಣ, ಅಥವಾ ನೀವೇನು ಅಲ್ಲ ಕಲಿಬೇಕನ್ನೋ ಇಚ್ಛೆ ಇದ್ರೂ ಸಾಕು, ಇದನ್ನ ಬಂದು ಕಲ್ತುಕೊಂಡು ಒಂದಷ್ಟು ರಹಸ್ಯಗಳನ್ನ ತಿಳಿದುಕೊಂಡು ಒಂದಷ್ಟು ಜನಕ್ಕೆ ಸಹಾಯ ಮಾಡಲಿಕ್ಕೆ ಅದು ನಿಮ್ಮ ಕೆಲಸಕ್ಕಂತೂ 100% ಬಂದೇ ಬರುತ್ತೆ ಸರ್. ದಯವಿಟ್ಟು ಯಾರು ಕೂಡ ಈ ಒಂದು ಕ್ಲಾಸ್ ಅನ್ನ ಮಿಸ್ ಮಾಡ್ಕೊಳ್ಬೇಡಿ. ಈಗ ಬಂದ್ಬೇಡ, ಹಸ್ತದ ಮುಖಾಂತರ ಯಾವ ತರ ನಾವು ಭಾಗ್ಯೋದಯ ಯಾವಾಗ ಆಗುತ್ತೆ 1 ಮಿನಿಟ್ ಅಲ್ಲಿ ತಿಳಿಯುವುದು ಹೇಗೆ ನೋಡಿ. ಇದು ಕಂಪ್ಲೀಟ್ ಗೊತ್ತಾಗಬೇಕಾದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೀವು ನೋಡ್ಬೇಕಾಗುತ್ತೆ, ಇಲ್ಲಾಂದ್ರೆ ಕನ್ಫ್ಯೂಷನ್ ಆಗ್ತೀರಾ. ಓಕೆನಾ? ಈಗ ಫಸ್ಟ್ ಆಫ್ ಆಲ್ ಬಂದ್ಬೇಡ, ಇಲ್ಲೊಂದು ಕಿರು ಬೆರಳು ಇದೆಯಲ್ವಾ, ಈ ಕಿರು ಬೆರಳು ಬಂದು ರಿಲೇಟೆಡ್ ಟು ಬುಧ, ಮರ್ಕುರಿಗೆ ಸಂಬಂಧಪಟ್ಟದ್ದು, ಬುಧನಿಗೆ ಸಂಬಂಧಪಟ್ಟದ್ದು. ಅದರ ಕೆಳಗೆ ಒಂದು ಪರ್ವ ಇದೆಯಲ್ವಾ, ಈ ಪರ್ವ ಬಂದು ಬುಧನಿಗೆ ಸಂಬಂಧಪಟ್ಟಂತ ಪರ್ವ. ಹಾಗಾದ್ರೆ ಈ ಬುಧನಿಗೆ ಸಂಬಂಧಪಟ್ಟಂತ ಪರ್ವ ನಿಮ್ಮ ಕೈಯಲ್ಲಿ ಏನಾದ್ರು ಉಬ್ಬಿಕೊಂಡಿದೆ ಸ್ವಲ್ಪ ಮಟ್ಟಿಗೆ. ಈಗ ನೀವು ಹೀಗೆ ಇದನ್ನ ಇಟ್ಟುಕೊಂಡಾಗ ಈ ಪಾಟಲ್ಲಿ ಯಾವ್ದಾದ್ರೂ ಪರ್ವ ಉಬ್ಬಿಕೊಂಡಿರುತ್ತೆ, ಅದರಲ್ಲಿ ಬುಧನ ಪರ್ವ ಉಬ್ಬಿಕೊಂಡಿದೆ ಅಂದಾಗ ನಿಮ್ಗೆ ಯಾವಾಗ ಬುಧ ದಶೆ ನಡೆಯುತ್ತೆ, ಬುಧನ ದಶೆ ನಡೆಯುವಾಗ ನಿಮ್ಗೆ ಭಾಗ್ಯೋದಯ ಆಗುತ್ತೆ. ಮತ್ತೆ 50ರಿಂದ 59 ಏಜ್ ಸಿರೀಸ್ ನಡೆಯುವಾಗ ನಿಮ್ಗೆ ಭಾಗ್ಯೋದಯ ಆಗುತ್ತೆ. ಆ ಮೂಮೆಂಟ್ ಅಲ್ಲಿ ಸರ್ವತೋಮುಖ ಅಭಿವೃದ್ಧಿಯನ್ನು ನೀವು ಪಡೆಯುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಅಷ್ಟೇ ಅಲ್ಲ, ಬುಧನ ರಿಲೇಟೆಡ್ ಏನೆಲ್ಲ ಕೆಲಸ ಮಾಡ್ಕೊಳ್ತೀರಾ, ಬುಧ ಬಂದು ವ್ಯಾಪಾರ ಕಾರಕ, ವ್ಯವಹಾರ ಕಾರಕ, ವಾಣಿ ಕಾರಕ ಅಲ್ವಾ. ಓವರ್ ಆಲ್ ಆತ ನಿಮ್ಮ ಬುದ್ಧಿ ಏನೇ ಇದ್ರು ಕೂಡ. ಹಾಗಾದ್ರೆ ಬುದ್ಧಿಯನ್ನ ಯೂಸ್ ಮಾಡಿಕೊಂಡು ಬುಧನ ರಿಲೇಟೆಡ್ ಏನ್ ಕೆಲಸ ನೀವು ಮಾಡ್ಕೊಂಡಿದ್ದೀರಾ ಅದು ಬುಧನ ರಿಲೇಟೆಡ್ ಆಗಿರೋ ಆವಾಗ ಕೂಡ ನಿಮ್ಮ ಭಾಗ್ಯೋದಯ ಆಗುವುದರಲ್ಲಿ ಸಂಶಯನೇ ಇಲ್ಲ ಸರ್. ತುಂಬಾ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ಅದರ ಜೊತೆಗೆ ಬುಧನ ಪರ್ವದ ಮೇಲೆ ಏನಾದ್ರೂ ಈ ತರ ನಕ್ಷತ್ರದ ಚಿಹ್ನೆ ಇದೆ ಅಂತ ಇಟ್ಕೊಳ್ಳೋಣ, ಅಥವಾ ಪ್ಲಸ್ ಚಿಹ್ನೆ ಇದೆ ಅಂತ ಇಟ್ಕೊಳ್ಳೋಣ, ಅಥವಾ ಇಂಟು ಚಿಹ್ನೆ ಇದೆ ಅಂತ ಇಟ್ಕೊಳ್ಳೋಣ, ಅಥವಾ ಸ್ಕ್ವೇರ್ ಚಿಹ್ನೆ ಇದೆ ಅಂತ ಇಟ್ಕೊಳ್ಳೋಣ, ಅಥವಾ ಅದರಲ್ಲಿ ಏನು ಸ್ವಸ್ತಿಕ್ ಚಿಹ್ನೆ ಉಂಟು ಅಂತ ಇಟ್ಕೊಳ್ಳೋಣ, ಅಥವಾ ಯಾವ್ದಾದ್ರು ಒಂದು ಮೀನಿನ ಆಕಾರ ಬಂದ್ಬಿಟ್ಟಿದೆ ಅಂತ ಇಟ್ಕೊಳ್ಳೋಣ, ಮೀನಿನ ಆಕಾರ ಯಾವುದೇ ಒಂದು ಮೀನಿನ ಆಕಾರ ಬಂದಿದೆ ಅಂತ ಇಟ್ಕೊಳ್ಳೋಣ. ಓಕೆನಾ? ಹಾಗಾದ್ರೆ ಇದೆಲ್ಲ ಏನಾಗುತ್ತೆ, ನಿಮ್ಗೆ ತುಂಬಾನೇ ಪ್ರಾಸ್ಪರಿಟಿಯನ್ನು ಕೊಡುವಂತದ್ದು. ನೀವು ನಿಮ್ಮ ಏನು ಬುಧನ ರಿಲೇಟೆಡ್ ಕೆಲಸ ಮಾಡ್ತಾ ಇದ್ದೀರಾ, ಅಥವಾ ಬುಧ ದಶೆ ನಡೀತಾ ಉಂಟು, ಅಥವಾ 50ರಿಂದ 59 ಏಜ್ ಸಿರೀಸ್ ನಡೀತಾ ಉಂಟು, ಆ ಮೂಮೆಂಟ್ ಅಲ್ಲಿ ಸೋನೆ ಪೇ ಸುಹಾಗ ಆ ಮಟ್ಟಕ್ಕೆ ನಿಮ್ಮನ್ನದು ಕರ್ಕೊಂಡು ಹೋಗುತ್ತೆ. ಎಲ್ಲಾ ರೀತಿಯ ಪ್ರಾಸ್ಪರಿಟಿಯನ್ನ ಅದು ಕೊಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಹಸ್ತವನ್ನ ನೋಡ್ಕೊಳ್ಳಿ, ನಿಮ್ಗೆ ಖಂಡಿತ ಒಂದು ಐಡಿಯಾ ಗೊತ್ತಾಗುತ್ತೆ ಇದು ಯಾವ ತರ ಕೆಲಸ ಮಾಡುತ್ತಂತ. ಆನಂತರ ಅದನ್ನ ಈಗ ಕೇಳ್ಬೇಡಿ ಸರ್, ಬುಧನ ಪರ್ವ ಉಬ್ಬಿಲ್ಲ, ಅದು ತಗ್ಗಾಗಿದೆ, ಇದರಿಂದ ಏನಾಗುತ್ತೆ ಅದರ ಬಗ್ಗೆ ನಾನು ಈಗ ಮಾತಾಡ್ತಾ ಇಲ್ಲ. ನಾನು ಬರೀ ಭಾಗ್ಯೋದಯ ಯಾವಾಗ ಆಗುತ್ತೆ ಅದರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೇನೆ. ಅದರಿಂದಾಗಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಇದರ ಬಗ್ಗೆ ನೀವು ಕೇಳುವ ಹಾಗಿಲ್ಲ. ಓಕೆನಾ? ಯಾಕಂದ್ರೆ ಅದು ಟಾಪಿಕ್ ಅಲ್ಲ, ಅದು ತಗ್ಗಾಗಿದ್ರೆ ಏನಾಗುತ್ತೆ ಅದು ಟಾಪಿಕ್ ಅಲ್ಲ. ಟಾಪಿಕ್ ಅದನ್ನ ನೆಕ್ಸ್ಟ್ ಟೈಮ್ ಹೇಳಿಕೊಡ್ತೇನೆ, ಆವಾಗ ಗೊತ್ತಾಗುತ್ತೆ. ಹಾಗಾದ್ರೆ ಬುಧನ ಪರ್ವ ಉಬ್ಬಿದ್ರೆ ಯಾವಾಗ ಭಾಗ್ಯೋದಯ ಆಗುತ್ತೆ ತಕ್ಕ ಮಟ್ಟಿಗೆ ನಿಮ್ಗೆ ಗೊತ್ತಾಯ್ತು. ನೆಕ್ಸ್ಟ್ ಬಂದ್ಬೇಡ, ಅನಾಮಿಕ ಬೆರಳು. ಓಕೆ, ಇದನ್ನ ಉಂಗುರ ಬೆರಳು ಅಂತ ಕರಿತೇವೆ ನಾವು, ಉಂಗುರ ಹಾಕೋ ಬೆರಳು, ಉಂಗುರದ ಬೆರಳು. ಇದು ರಿಲೇಟೆಡ್ ಟು ರವಿ ಅಂದ್ರೆ ಸೂರ್ಯನಿಗೆ ಸಂಬಂಧಪಟ್ಟದ್ದು. ಇಲ್ಲೇನಾದ್ರೂ ಈ ಪಾಠ ಹೀಗೆ ಉಬ್ಬಿಕೊಂಡಿದೆ ಈ ಪಾಠ ಅಂದಾಗ ನಿಮ್ಗೆ ಯಾವಾಗ ಸೂರ್ಯನ ದಶೆ ನಡೆಯುತ್ತೆ ಆವಾಗ ನಿಮ್ಮ ಭಾಗ್ಯೋದಯ ಆಗುತ್ತೆ, 100% ಆಗುತ್ತೆ ಸರ್. ಅದರ ಜೊತೆಗೆ ತಂದೆಯಿಂದ ಸಪೋರ್ಟ್ ಅನ್ನ ಪಡ್ಕೊಂಡು ಹೋಗೋದ್ರ ಮುಖಾಂತರ ಭಾಗ್ಯೋದಯ ಆಗುತ್ತೆ. ಸೂರ್ಯನ ರಿಲೇಟೆಡ್ ಏನೇ ಕೆಲಸ ಮಾಡಿದ್ರು ಕೂಡ ಅದು ಭಾಗ್ಯೋದಯ ಆಗುತ್ತೆ. ಅಥವಾ ನಿಮ್ಗೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಕೆಲಸ ಅಂದ್ರೆ ನೀವು ಓದಿದ ನಂತರ ನಿಮ್ಗೆ ಗೌರ್ಮೆಂಟ್ ಜಾಬ್ ಸಿಗುವಂಥದ್ದು, ಸ್ಟೇಟಸ್ ಕ್ರಿಯೇಟ್ ಆಗುವಂಥದ್ದು, ಅಧಿಕಾರ ವರ್ಗಕ್ಕೆ ಹೋಗುವಂಥದ್ದು, ನೀವು ಸಮಾಜ ಸೇವೆಯನ್ನ ಮಾಡುವಂಥದ್ದು, ರಾಜಕಾರಣಿಯಾಗಿ ಹೋಗುವಂಥದ್ದು, ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹೋಗಿ ಅದು ಏನ್ ಬೇಕಾದ್ರೂ ಇರಲಿ ಸರ್, ರವಿಯ ಪರ್ವ ಉಬ್ಬಿದೆ ಅಂದಾಗ ಇದೆಲ್ಲವೂ ಕೂಡ ಪಾಸಿಬಿಲಿಟಿ ಇದೆ. ನಿಮ್ಗೆ ಆ ಸ್ಟೇಟಸ್ ಅನ್ನ, ಕೀರ್ತಿ, ಪ್ರತಿಷ್ಠೆ, ಯಶಸ್ಸನ್ನ ಕೊಡೋದ್ರಲ್ಲಿ ಡೌಟೇ ಇಲ್ಲ ಸರ್. ನಿಮ್ಮ ಎಜುಕೇಶನ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ, ನಿಮ್ಮ ತಂದೆಗೂ ಕೂಡ ಪ್ರಾಸ್ಪರಿಟಿ ಬರುತ್ತೆ.
ಓಕೆ, ಇದಕ್ಕೆಲ್ಲ ನಿಯಮ ಇದೆ, ಕೊನೆಗೆ ಹೇಳಿಕೊಡ್ತೇನೆ ಏನು ಅಂತ. ಸೊ ಈಗ ಸದ್ಯಕ್ಕೆ ಇಷ್ಟನ್ನು ಅರ್ಥ ಮಾಡ್ಕೊಳ್ಳಿ. ಆನಂತರ ಈ ಪರ್ವದ ಮೇಲೆ ಏನಾದರೂ ನಾನು ಇಲ್ಲಿ ಹೇಳಿಕೊಟ್ಟಂತ ಚಿಹ್ನೆ ಇದೆ, ಅದರಲ್ಲಿ ನಿಮಗೆ ನಕ್ಷತ್ರ ಚಿಹ್ನೆ ಬಂತು, ಸ್ಕ್ವೇರ್ ಚಿಹ್ನೆ ಬಂತು, ಇಂಟು ಚಿಹ್ನೆ ಬಂತು, ಮೀನಿನ ಚಿಹ್ನೆ ಬಂತು, ಅಥವಾ ಅಲ್ಲಿ ನಿಮಗೆ ಸ್ಕ್ವೇರ್ ಶೇಪ್ ಬಂತು, ಪ್ಲಸ್ ಚಿಹ್ನೆ ಬಂತು, ಅಥವಾ ಅಲ್ಲಿ ಸ್ವಸ್ತಿಕ್ನಂತ ಚಿಹ್ನೆ ಬಂತು, ಅಥವಾ ಉದ್ದ ರೇಖೆ ಬಂತು, ಈ ತರ ಉದ್ದ ರೇಖೆ. ಓಕೆ, ಈ ತರ ಇದು ಕೂಡ ತುಂಬಾನೇ ಫೇವರಬಲ್ ಆಗುತ್ತೆ. ಅಂದ್ರೆ ರವಿಯ ಪರ್ವದ ಮೇಲೆ ಎಷ್ಟು ಉದ್ದ ರೇಖೆ ಇರುತ್ತೆ ಅಷ್ಟು ವಿದ್ಯೆ ಕಲಿತೀರಿ ಅಂತ, ಅಷ್ಟು ವಿದ್ಯೆಯಲ್ಲಿ ಮುಂದುವರಿತೀರಾ, ಅಷ್ಟು ಪ್ರಕಾರದ ವಿದ್ಯೆಗಳನ್ನ ಕಲಿಯುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಅದರ ಜೊತೆಗೆ ಆ ಪರ್ವ ಏನಾದ್ರು ಉಬ್ಬಿಕೊಂಡಿದೆ ಅಂದಾಗ ಮತ್ತೆ ಕೇಳುವುದೇ ಬೇಡ. ಅದರ ಜೊತೆಗೆ ಈ ಸಿಂಬಲ್ ಕೂಡ ಅಲ್ಲಿ ಇದೆ ಅಂದಾಗ ಮತ್ತೆ ಅದರ ವಿಚಾರ ಮಾತಾಡೋದು ಇಸ್ ದ ಮಚ್ ಬೆಟರ್ ಅಂತ ಹೇಳ್ತೇನೆ. ತುಂಬಾ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಓಕೆ, ಅರ್ಥ ಆಯ್ತು. ಅಂದ್ರೆ ನೆಕ್ಸ್ಟ್ ಬಂದ್ಬೇಡ ರವಿಯ ಪರ್ವದ ನಂತರ ಮಧ್ಯದ ಬೆರಳು, ಇದು ಬಂದು ಶನಿಯ ಪರ್ವ. ಓಕೆ, ಶನಿಯ ಬೆರಳಿನ ಕೆಳಗಡೆ ಶನಿಯ ಪರ್ವ ಇದು. ಓಕೆ, ಹಾಗಾದ್ರೆ ನೋಡಿ, ಶನಿಯ ಪರ್ವ ಉಬ್ಬಿಕೊಳ್ಳುವುದು ಅಷ್ಟು ಸುಲಭ ಅಲ್ಲ. ಇದು ಆಲ್ಮೋಸ್ಟ್ ಯಾರಿಗೂ ಕೂಡ ಅದು ಇರುವುದಿಲ್ಲ. ಅಂತಹ ವ್ಯಕ್ತಿಗಳಿಗಿರ್ತದೆ. ಯಾರೋ ಒಂದ್ ಕಡೆ ಕರ್ಮಠ ವ್ಯಕ್ತಿಗಳಿರ್ತಾರೆ ಅಲ್ವಾ, ತುಂಬಾನೇ ಕರ್ಮದಲ್ಲಿ ಮುಂದುವರಿಯುವಂತ ಇಡೀ ದಿನ ಕೆಲಸ ಮಾಡೋ, ಮೇ ಬಿ ಅವರಿಗೆಲ್ಲ ಅಂತ ಸಾಧ್ಯತೆ ಉಂಟು. ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿಗೆ ಸಾಧ್ಯತೆ ಉಂಟು. ಅನ್ಯಥಾ ಶನಿಯ ಪರ್ವ ಉಬ್ಬಿಕೊಂಡಿರುವ ಸಾಧ್ಯತೆಗಳು ಒಂದು ಲೆಕ್ಕದಲ್ಲಿ ಸಾಮಾನ್ಯ ವ್ಯಕ್ತಿಗೊಂದು ತೀರಾ ಕಡಿಮೆ ಇರ್ಬೋದು. ನೀವು ನೋಡ್ಕೊಳ್ಳಿ, ಒಂದು ವೇಳೆ ಶನಿಯ ಪರ್ವ ಉಬ್ಬಿದೆ ಅಂದಾಗ, ಯಾವಾಗ ಶನಿಯ ದಶೆ ನಡೆಯುತ್ತೆ ಆವಾಗ ನಿಮ್ಮ ಭಾಗ್ಯೋದಯ ಆಗುತ್ತೆ. ಅರ್ಥ ಆಗುತ್ತಾ? ಶನಿಯ ಪರ್ವ ಉಬ್ಬಿದೆ, ಈ ಪಾರ್ಟ್ ನಿಮ್ಮ ಕೈಯನ್ನ ಹೀಗೆ ಹಿಡಿದು ನೋಡಿದಾಗ ಈ ಪಾರ್ಟ್ ಅಲ್ಲಿ ಶನಿಯ ಪರ್ವ ಉಬ್ಬಿದೆ ಅಂದಾಗ ಮೇ ಬಿ ನಿಮಗೆ ಶನಿಯ ದಶೆ ನಡೆದಾಗ ಭಾಗ್ಯೋದಯ ಆಗೋದ್ರಲ್ಲಿ ಡೌಟೇ ಇಲ್ಲ. ಆನಂತರ ಶನಿಯ ರಿಲೇಟೆಡ್ ಏನೇ ಕೆಲಸ ಮಾಡ್ಕೊಂಡ್ರು ಕೂಡ, ಮೇ ಬಿ ಅದು ಟೆಕ್ನಾಲಜಿ ಇರ್ಬೋದು, ಅದು ನೀವು ಬಿಲ್ಡರ್ ಆಗಿರ್ಬೋದು, ಅಥವಾ ಹೊಲದಲ್ಲಿ ದುಡಿತೀರಂತ ಇರ್ಬೋದು, ಯಾವುದೇ ಒಂದು ರೂಪದಲ್ಲಿ ಶನಿಯ ರಿಲೇಟೆಡ್ ಕೆಲಸ ಮಾಡ್ತಾ ಇದ್ದೀರಿ ಅಲ್ವಾ, ಕಬ್ಬಿಣದ ರಿಲೇಟೆಡ್ ಕೆಲಸ ಆವಾಗ ಕೂಡ ನಿಮ್ಗೆ ಭಾಗ್ಯೋದಯ ಆಗುವಂತ ಸಾಧ್ಯತೆಗಳು ತೀರಾ 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 ಜಾಸ್ತಿ ಸರ್, ತುಂಬಾ ಫೇವರಬಲ್ ಆಗುತ್ತೆ. ಆನಂತರ ನೋಡಿ, ಇಲ್ಲಿ ಅಲ್ಲೇನೋ ಈ ಚಿಹ್ನೆಗಳನ್ನು ಕೊಟ್ಟಿದ್ದೀನಲ್ವಾ, ಇದರಲ್ಲಿ ಅಲ್ಲಿ ನಕ್ಷತ್ರ ಇದೆ, ಪ್ಲಸ್ ಚಿಹ್ನೆ ಇದೆ, ಮೀನಿನ ಚಿಹ್ನೆ ಇದೆ, ಇಂಟು ಚಿಹ್ನೆ ಇದೆ, ಆನಂತರ ಅಲ್ಲಿ ಸ್ಕ್ವೇರ್ ಚಿಹ್ನೆ ಇದೆ, ಆನಂತರ ಸ್ವಸ್ತಿಕ್ ಚಿಹ್ನೆ ಇದೆ. ಇನ್ಯಾವುದಾದ್ರೂ ಕೂಡ ಶುಭ ಚಿಹ್ನೆಗಳು ಕೂಡ ಅದರ ಮೇಲೆ ಉಂಟು ಅಂತಾದಾಗ ನೀವೊಬ್ಬ ಕರ್ಮಠ ವ್ಯಕ್ತಿ ಕೂಡ, ಮತ್ತೆ ನಿಮ್ಮ ಒಂದು ಸ್ವದುಡಿಮೆಯಿಂದ ಅಥವಾ ನೀವು ತುಂಬಾನೇ ಮೆಹನತ್ ಮಾಡಿ ಕಷ್ಟಪಟ್ಟು ಲೈಫನ್ನ ಕಟ್ಟಿಕೊಳ್ತೀರಾ, ಬದುಕನ್ನ ಕಟ್ಟಿಕೊಳ್ತೀರಾ, ಆ ಮಟ್ಟಕ್ಕೆ ನೀವು ಬೆಳೀತೀರಾ. ಯಾರು ನಿಮ್ಮನ್ನು ಇನ್ಸಲ್ಟ್ ಮಾಡಿ ಅವ್ರು ಮತ್ತೆ ನಿಮ್ಮ ತಿರುಗಿ ನೋಡ್ತಾರೆ. ಆ ತರದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. ಯಾವಾಗ ಶನಿಯ ಪರ್ವ ಉಬ್ಬಿಕೊಂಡಿದೆ, ಅದರ ಜೊತೆಗೆ ಶನಿಯ ರಿಲೇಟೆಡ್ ಕೆಲಸ ಮಾಡ್ತಾ ಇದ್ದೀರಾ, ಅದರ ಜೊತೆಗೆ ಅಂತಹ ಒಂದು ಚಿಹ್ನೆಗಳು, ಶುಭ ಚಿಹ್ನೆಗಳು ಶನಿಯ ಮೇಲಿದೆ, ಬಟ್ ಮಚ್ ಬೆಟರ್, ತುಂಬಾ ಚೆನ್ನಾಗಿರುತ್ತೆ. ಆನಂತರ ಬಂದ್ಬಿಡ, ಇಲ್ಲೊಂದು ಬೆರಳಿದೆ, ಇದು ತೋರು ಬೆರಳು ಅಂತ ಕರೀತೇವೆ. ಓಕೆ, ಇದು ಗುರುವಿನ ಬೆರಳು. ಓಕೆ, ಇಲ್ಲಿ ಬಂದು ಗುರುವಿನ ಪರ್ವ. ಹಾಗಾದ್ರೆ ಯಾವಾಗೆಲ್ಲ ಗುರುವಿನ ಪರ್ವ ಉಬ್ಬಿಕೊಂಡಿದೆ, ಈ ಪರ್ವ ಅಲ್ವಾ, ಗುರುವಿನ ಪರ್ವ ಉಬ್ಬಿಕೊಂಡಿದೆ, ಆವಾಗ ಗುರುವಿನ ದಶೆ ನಡೆದಾಗನೇ ಭಾಗ್ಯೋದಯ ಆಗುತ್ತೆ. ಗುರು ದಶೆ ನಡೆದಾಗ ಭಾಗ್ಯೋದಯ, ಅಥವಾ ನಿಮ್ಮ ವಯಸ್ಸು 30 ರಿಂದ 39ರಲ್ಲಿ ಭಾಗ್ಯೋದಯ, 30 ರಿಂದ 39 ಒಳ್ಳೆ ದಿನಗಳನ್ನ ನೋಡ್ತೀರಾ. ಎಲ್ಲಾ ರೀತಿಯ ಪ್ರಾಸ್ಪರಿಟಿ ಕೂಡ ನಿಮ್ಮ ಪಾಲಿಗೆ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅಷ್ಟೇ ಅಲ್ಲದೆ ಗುರುವಿನ ರಿಲೇಟೆಡ್ ನೀವು ಏನ್ ಕೆಲಸ ಮಾಡ್ಕೊಳ್ತೀರಾ, ಅದು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಸರ್. ನೀವು ಆಧ್ಯಾತ್ಮಲ್ಲಿ ಹೋಗ್ತೀರಾ, ನೀವು ಪೌರೋಹಿತ್ಯ ಮಾಡ್ಕೊಳ್ತಾ ಇದ್ದೀರಾ, ನೀವು ಸ್ಕೂಲಲ್ಲಿ ಪ್ರಿನ್ಸಿಪಲ್ ಆಗಿದ್ದೀರಾ, ಮಕ್ಕಳಿಗೆ ಟೀಚ್ ಮಾಡ್ತೀರಾ, ನೀವು ಏನ್ ಬೇಕಾದ್ರೂ, ನೀವು ಪ್ರವಚನ ಮಾಡ್ತೀರಾ, ನೀವು ಕೌನ್ಸಿಲಿಂಗ್ ಮಾಡ್ತೀರಾ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಗುರುವಿನ ರಿಲೇಟೆಡ್ ಇರಬೇಕು. ಹಾಗಾದ್ರೆ ಗುರುವಿನ ರಿಲೇಟೆಡ್ ಕೆಲಸ ಮಾಡ್ಕೊಂಡಾಗ ಕೂಡ ನಿಮ್ಮ ಭಾಗ್ಯೋದಯ ಅದರ ಮುಖಾಂತರ ಆಗುತ್ತೆ. ಅದರ ಜೊತೆಗೆ ನಾನು ಇಲ್ಲಿ ಕೊಟ್ಟಂತಹ ಈ ಚಿಹ್ನೆಗಳು ಗುರುವಿನ ಪರ್ವದ ಮೇಲೆ ಉಂಟು ಅಂತಾದಾಗ ಮತ್ತೆ ಅಲ್ಲಿ ಸೋನೆ ಸುಹಾಗ, ಅದರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ತೇನೆ. ಮತ್ತೊಂದು ಏನಾಗುತ್ತೆ ಅಂದ್ರೆ, ಗುರುವಿನ ಪರ್ವದ ಮೇಲೆ ಈ ಹೃದಯ ರೇಖೆ ಬಂದು ನಿಂತುಕೊಂಡಿದೆ, ಈ ಹೃದಯ ರೇಖೆ ಹೀಗೆ ಬಂದು ನಿಂತುಕೊಂಡು ಅದರಲ್ಲಿ ಟಿಸಿಲ್ ಹೊಡೆದಿದೆ ಅಂದಾಗ ಮತ್ತೆ ಕೇಳುವುದೇ ಬೇಡ, ಇಸ್ ಅ ಮಚ್ ಬೆಟರ್. ತ್ರಿಶೂಲದ ಚಿಹ್ನೆ ತರ ಆಯ್ತು. ಆಧ್ಯಾತ್ಮದಲ್ಲಿ ಆ ಲೆವೆಲ್ಗೆ ಹೋಗುವಂತ ಯೋಗ ಭಾಗ್ಯ, ಅದರ ಜೊತೆ ಸಮಾಜ ಸೇವೆ ಮಾಡುವಂತ ಯೋಗ ಭಾಗ್ಯ, ಅಷ್ಟೇ ಅಲ್ಲದೆ ದೇವಸ್ಥಾನಗಳನ್ನು ಕಟ್ಟುವಂತ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ 100% ಕ್ರಿಯೇಟ್ ಆಗುತ್ತೆ. ಏನಾದ್ರೂ ಇಂತಹ ಒಂದು ಚಿಹ್ನೆ ಅಂದ್ರೆ ನಿಮ್ಮ ಹೃದಯ ರೇಖೆಯಿಂದ ಹೋಗಿ ಇಂತಹ ಚಿಹ್ನೆಯಲ್ಲಿ ತ್ರಿಶೂಲದ ತರ ಆಗಿದೆ ಅಂದಾಗ ಅದು ಬಹಳ ಫೇವರಬಲ್ ಆದ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡೋದ್ರಲ್ಲಿ ಡೌಟೇ ಇಲ್ಲ ಸರ್. ಹಾಗಾದ್ರೆ ನಿಮ್ಮ ಕೈಯನ್ನು ನೋಡ್ಕೊಳ್ಳಿ, ನಿಮ್ಗೆ ಒಂದಷ್ಟು ಕ್ಲಾರಿಟಿ ಬರಲಿಕ್ಕೆ ಶುರು ಆಗುತ್ತೆ. ಆನಂತರ ಬಂದ್ಮೇಡ ಇಲ್ಲಿದೆ ನೋಡಿ, ಇಲ್ಲಿ ಈ ಪಾರ್ಟ್ ಬಂದು ಚಂದ್ರನ ಪರ್ವ ಅಂತ ಕರಿತೇವೆ. ಇದೇ ಹೆಚ್ಚಾಗಿ ಉಬ್ಬಿದ ತರನೇ ಕಾಣುತ್ತೆ, ಕಾಣುವುದಿಲ್ಲ ಅಂತ ಹೇಳಿ. ಚಂದ್ರನ ಪರ್ವ ಏನಿದೆ ಅದು ಉಬ್ಬಿದ ತರನೇ ಕಾಣುತ್ತೆ. ಒಂದು ವೇಳೆ ಅಲ್ಲಿ ಬುದ್ಧಿರೇಖೆ ಉಂಟು ನೋಡಿ, ಬುದ್ಧಿರೇಖೆ ಇಲ್ಲಿಗೆ ಬಂದ್ಬಿಡ್ತು ಅಂತ ಇಟ್ಕೊಳ್ಳೋಣ. ಈಗ ಚಂದ್ರನಿಗೆ ಬಲ ಜಾಸ್ತಿ ಬಂದ್ಬಿಡ್ತು, ಚಂದ್ರ ಪವರ್ಫುಲ್ ಆಗಿಬಿಟ್ಟ ಅಂದ್ರೆ ಇಂಡಿಕೇಶನ್. ಆನಂತರ ವಿಶೇಷವಾಗಿ ಎಲ್ಲಾ ಪರ್ವಗಳಿಗಿಂತ ಚಂದ್ರನ ಪರ್ವನೇ ಇಲ್ಲಿ ಉಬ್ಬಿದಂತೆ ಕಾಣ್ತಾ ಉಂಟು ಅಂದಾಗ ಡೆಫಿನೆಟ್ ಆಗಿ ನಿಮ್ಗೆ ಚಂದ್ರ ದಶೆ ನಡೆಯುವಾಗ ನಿಮ್ಮ ಭಾಗ್ಯೋದಯ ಆಗುತ್ತೆ. 20 ರಿಂದ 29ರಲ್ಲಿ ನಿಮ್ಮ ಭಾಗ್ಯೋದಯ ಆಗುತ್ತೆ ಅಂತ ಒಂದು ಇಂಡಿಕೇಶನ್. ಆ ಚಂದ್ರನ ಪರ್ವನ ಮೇಲೆ
ಏನಾದ್ರೂ ಶುಭ ಚಿಹ್ನೆಗಳು ಬಂದ್ಬಿಡ್ತು, ನಾನೇನ್ ಮೇಲೆ ಕೊಟ್ಟಿದ್ದೇನೆ ಈ ಶುಭ ಚಿಹ್ನೆಗಳು ಬಂದ್ಬಿಡ್ತು, ಅವಾಗ ಮಚ್ಚ ಬೇಡ, ತುಂಬಾನೇ ಫೇವರಬಲ್ ಆಗುವಂತ ಇಂಡಿಕೇಶನ್ ಇರ್ತದೆ ಸರ್. 20ರಿಂದ 29ರಲ್ಲಿನೇ ಎಲ್ಲಾ ಪ್ರಾಸ್ಪರಿಟಿ ಕೂಡ ನಿಮ್ಮ ಪಾಲಿಗೆ ಬರುವಂತದ್ದು, ಲೈಫಲ್ಲಿ ಬಹಳ ಪ್ರಗತಿಯನ್ನ ಗಳಿಸುವಂತದ್ದು, ಟ್ರಾವೆಲಿಂಗ್ ಮಾಡುವಂತದ್ದು, ವಿದೇಶಕ್ಕೆ ಹೋಗುವಂತದ್ದು, ಮತ್ತೆ ಚಂದ್ರನ ರಿಲೇಟೆಡ್ ನೀವು ಏನ್ ಕೆಲಸ ಮಾಡ್ಕೊಳ್ತೀರಾ ಯಾವ್ದು ಕೂಡ ಇರ್ಬೋದು, ಟ್ರಾವೆಲಿಂಗ್ ಏಜೆನ್ಸಿಲಿ ಇರ್ಬೋದು, ಯಾವ್ದು ಟ್ರಾವೆಲಿಂಗ್ ಮಾಡೋದು ಇರ್ಬೋದು, ಅಥವಾ ಫುಡ್ ರಿಲೇಟೆಡ್ ಕೆಲಸ ಮಾಡುವಂಥದ್ದು, ಹೋಟೆಲ್ ರಿಲೇಟೆಡ್ ಕೆಲಸ ಮಾಡ್ಕೊಳ್ಳುವಂಥದ್ದು, ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಸರ್. ಹಾಗಾದ್ರೆ ಚಂದ್ರನ ಪರ್ವ ಒಂದು ವೇಳೆ ಶುಭ ಚಿಹ್ನೆಗಳಿಂದ ಯುಕ್ತವಾಗಿದೆ ಅಂದಾಗ ನಿಮಗೆ ಚಂದ್ರ ದಶೆ ನಡೆದಾಗ 100% ನಿಮ್ಮ ಭಾಗ್ಯೋದಯ ಆಗೋದ್ರಲ್ಲಿ ಡೌಟೇ ಇಲ್ಲ ಸರ್. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ, ಗೆಲುವು ನಿಮ್ಮದಾಗುತ್ತೆ. ಓಕೆನಾ? ಈಗ ನಾನು ಶುಭ ಚಿಹ್ನೆಗಳು ಮತ್ತೆ ಭಾಗ್ಯೋದಯದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೇನೆ, ಅರ್ಥ ಮಾಡ್ಕೊಳ್ಳಿ ಮತ್ತೆ. ಇನ್ನು ಆ ಪಾಠ ಚಪ್ಪಟೆ ಆಗಿದೆ, ಆ ಪಾಠಲ್ಲಿ ಅಶುಭ ಚಿಹ್ನೆ ಇದೆ, ಏನಾಗುತ್ತೆ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೇನೆ, ಅದನ್ನು ತಿಳ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಮಾಡಿ. ಓಕೆನಾ? ಗೊತ್ತಾಯ್ತು. ಓಕೆ, ಹಾಗಾದ್ರೆ ಇದು ಚಂದ್ರನ ಪರ್ವದ ವಿಷಯ ಗೊತ್ತಾಯ್ತು. ಈಗ ನೆಕ್ಸ್ಟ್ ಬಂದ್ಮೇಲೆ ಇಲ್ಲೊಂದು ಪರ್ವ ಇದೆಯಲ್ವ, ಈ ಪರ್ವ ಇದು ಬಂದು ಶುಕ್ರನ ಪರ್ವ. ಓಕೆನಾ? ಇದು ಕೂಡ ಹಾಗೇನೆ, ತುಂಬಾ ಜನರಿಗೆ ಇದು ಕೂಡ ಉಬ್ಬಿದಂತೆ ಇರ್ತದೆ, ಇರುವುದಿಲ್ಲ ಅಂತ ಏನಿಲ್ಲ, ಬಟ್ ಅದನ್ನ ಒತ್ತಿ ಒಮ್ಮೆ ಬಿಟ್ಟು ಬಿಡಿ ಅಂತ ಹೇಳ್ತೇನೆ. ಎಷ್ಟು ಸ್ಮೂತ್ ಆಗಿದೆ ನೋಡಿ ಈ ಪರ್ವ ಅಲ್ವಾ, ಈ ಪರ್ವ ಗೊತ್ತಾಗುತ್ತಾ? ಶುಕ್ರನ ಪರ್ವ ಎಷ್ಟು ಸ್ಮೂತ್ ಆಗಿದೆ, ಅಷ್ಟು ಶುಕ್ರನಿಂದ ನಿಮಗೆ ಒಳ್ಳೆ ಇಂಪ್ಯಾಕ್ಟ್ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಈ ಪರ್ವದ ಮೇಲೆ ಒಂದು ವೇಳೆ ಈ ತರ ಚಾಪೆ ತರ ಚಿಹ್ನೆ ಬಂದ್ಬಿಡ್ತು, ಈ ತರ ಚಾಪೆ ತರ ಬಂದ್ಬಿಡ್ತು ಅಂದಾಗ ಅದು ತುಂಬಾನೇ ಫೇವರಬಲ್ ಆಗುತ್ತೆ ಸರ್. ಅದರ ಮೇಲೆ ಚಾಪೆ ತರ ಏನೋ ಲೈನ್ ಇದೆ ಅಂದಾಗ ಶುಕ್ರನ ಪರ್ವ ಚೆನ್ನಾಗಿದೆ ಅಂತ ಇಂಡಿಕೇಶನ್. ಒಂದು ವೇಳೆ ಅದು ತುಂಬಾ ಪ್ಲೇನ್ ಆಗಿದೆ, ಅದರಲ್ಲಿ ಏನು ಗೆರೆಗಳೇ ಇಲ್ಲ ಅಂದಾಗ ಮೇ ಬಿ ಶುಕ್ರನ ಪರ್ವ ನಿಮ್ಗೆ ಅಷ್ಟು ಸುಲಭ ಅಲ್ಲ, ಒಳ್ಳೆ ರೀತಿ ರಿಸಲ್ಟ್ ಕೂಡ ಇಲ್ಲ ಅಂತ ಒಂದು ಇಂಡಿಕೇಶನ್. ಹಾಗಾದ್ರೆ ಶುಕ್ರನ ಪರ್ವದ ಮೇಲೆ ಚಾಪೆ ತರ ಹೀಗೆ ಲೈನ್ ಬಂದಾಗ, ಅಥವಾ ಶುಕ್ರನ ಪರ್ವ ಉಬ್ಬಿಕೊಂಡಿದೆ ಮತ್ತೆ ತುಂಬಾ ಸ್ಮೂತ್ ಆಗಿದೆ ಅಂದಾಗ ಖಂಡಿತ ಶುಕ್ರನ ಒಂದು ಇಂಪ್ಯಾಕ್ಟ್ ಏನುಂಟು ನಿಮ್ಮ ಒಂದು ಲೈಫ್ ಅಲ್ಲಿ ತುಂಬಾ ಬಂದಿದೆ ಅಂತ ಇಂಡಿಕೇಶನ್. ಈ ಪಾರ್ಟ್ ಪೂರ್ತಿ ಇದು ಶುಕ್ರನಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡಿದೆ. ಇಲ್ಲಿ ಹೆಬ್ಬೆರಳು ಇದೆಯಲ್ಲ, ಇದು ನಿಮ್ಮ ವಿಲ್ ಪವರ್ ಅನ್ನ ತೋರಿಸ್ತದಪ್ಪ ಹೆಬ್ಬೆರಳು. ಓಕೆನಾ? ಈಗ ಈ ಶುಕ್ರನ ಪರ್ವ ಚೆನ್ನಾಗಿದೆ, ಮತ್ತೆ ಶುಕ್ರನ ಪರ್ವದ ಮೇಲೆ ಇಂಥ ಚಿಹ್ನೆಗಳು ಕೂಡ ಇದೆ. ಚಿಹ್ನೆ ಇದೆ ಇರಲ್ಲ ಸೆಕೆಂಡರಿ, ಅದು ಸ್ಮೂತ್ ಆಗಿದೆ, ಅಲ್ಲಿ ಗೆರೆ ಇದೆ, ಚಾಪೆ ತರ ಚಿಹ್ನೆ ಇದೆ ಅಂದಾಗ ಶುಕ್ರ ದೇಶ ನಡೆದಾಗ ನಿಮ್ಮ ಭಾಗ್ಯೋದಯ. ಅಷ್ಟೇ ಅಲ್ಲ, ಮದುವೆ ಆದ ನಂತರ ನಿಮ್ಮ ಭಾಗ್ಯೋದಯ. ಅರ್ಥ ಆಯ್ತಾ? ಲೈಫಲ್ಲಿ 60ರಿಂದ 69 ಏಜ್ ಬರುತ್ತಲ್ವಾ, ಆ ಮೂಮೆಂಟ್ ಅಲ್ಲಿ ಅಂದ್ರೆ ವೃದ್ಧಾಪ್ಯ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮ್ಗೆ ಅಲ್ವಾ. ಇಲ್ಲ ಇದ್ರೂ ಕೂಡ ನಿಮ್ಗೆ ಮದುವೆ ಆಯ್ತು ಅಂದಾಗ ಅದು ಭಾಗ್ಯೋದಯನೇ, ಏನು ಸಮಸ್ಯೆ ಇಲ್ಲ, ಮದುವೆ ಆಯ್ತು ಭಾಗ್ಯೋದಯನೇ ಅಲ್ವಾ. ಅದರಲ್ಲ ಚಿಹ್ನೆಗಳು ಬಂದ್ಬಿಡ್ತು ನಾನು ಹೇಳಿದ್ದು, ಮತ್ತೆ ಸೋನೆ ಪೆಸು ಹಾಗ ಅಲ್ವಾ. ಒಂದು ಒಳ್ಳೆಯ ಕಂಫರ್ಟ್ ಲೈಫ್ ಅನ್ನ, ಲಕ್ಸುರಿ ಲೈಫ್ ಅನ್ನ ಅನುಭವಿಸುವಂತಹ ಯೋಗ ಭಾಗ್ಯ 100% ಕ್ರಿಯೇಟ್ ಆಗುತ್ತೆ ಯಾವಾಗ ಶುಕ್ರನ ಪರ್ವ ಉಬ್ಬಿಕೊಂಡಿರುತ್ತೆ. ಆನಂತರ ಶುಕ್ರನ ರಿಲೇಟೆಡ್ ನೀವೇನ್ ಬೇಕು ಅದು ಕೆಲಸ ಮಾಡಿ. ನೀವು ಸಾರಿ ಅಂಗಡಿ ಹಾಕೊಂಡಿದ್ದೀರಾ, ಪರ್ಫ್ಯೂಮ್ ಮಾರ್ತೀರಾ, ಬ್ರಾಂಡೆಡ್ ವಸ್ತುಗಳನ್ನ ಮಾರ್ತೀರಾ, ನೀವೇನ್ ಬೇಕಾದ್ರೂ ಮಾಡಿ. ಓಕೆ, ಹಾಗಾದ್ರೆ ಎಲ್ಲೊಂದ್ ಕಡೆ ಅಲ್ಲಿಂದ ಕೂಡ ಏನಾಗುತ್ತೆ, ನಿಮ್ಗೆ ಶುಕ್ರನಿಂದ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಓವರ್ ಆಲ್ ಮದುವೆ ಆದ ನಂತರ ಅದಕ್ಕೆ ಬಲ ಬರುತ್ತೆ. ಆ ಮೂಮೆಂಟ್ ಅಲ್ಲಿ ನೀವು ಲೈಫ್ ಅನ್ನ ಎಂಜಾಯ್ ಮಾಡೋದ್ರಲ್ಲಿ ನನ್ನ ಲೆಕ್ಕದಲ್ಲಿ ಡೌಟೇ ಇಲ್ಲ. ಅದು ಕೂಡ ತುಂಬಾ ಫೇವರಬಲ್. ಶುಕ್ರ ದೇಶ ಬಂದಾಗಂತೂ ಕೇಳುವುದೇ ಬೇಡ, ಅದು ಸೋನೆ ಪೆಸು ಆಗ ತುಂಬಾ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಸರ್. ಈಗ 6 ಪ್ಲಾನೆಟ್ಸ್ ಬಗ್ಗೆ ಗೊತ್ತಾಯ್ತು, ಇನ್ನು ಉಳಿದಿರುವಂತದ್ದು 3. ಓಕೆ, ಇಲ್ಲೇನಾಗುತ್ತೆ ನೋಡಿ, ಈ ಪಾರ್ಟ್ ಇದೆಯಲ್ವಾ, ಇಲ್ಲಿ ಈ ಪಾರ್ಟ್ ಅಲ್ವಾ, ಇಷ್ಟು ಜಾಗ ಇದು ಮಂಗಳನಿಗೆ ಅಲ್ವಾ, ಮಂಗಳನಿಗೆ ಸಂಬಂಧಪಟ್ಟದ್ದು ಇಲ್ಲಿ ಈ ಪಾರ್ಟ್ ಇಷ್ಟು. ಓಕೆ, ಇಲ್ಲಿ ಒಂದು ಉಚ್ಚ ಮಂಗಳ, ಒಂದು ನಿಮ್ನ ಮಂಗಳ ಅಂತ ಒಂದು ಇಂಡಿಕೇಶನ್ ಇದೆ ಮಂಗಳ. ಓಕೆ, ಹಾಗಾದ್ರೆ ಈ ಪಾರ್ಟ್ ತುಂಬಾ ಚೆನ್ನಾಗಿದೆ, ಅಲ್ಲಿ ಶುಭ ಚಿಹ್ನೆಗಳಿದೆ, ಆ ಪಾರ್ಟ್ ಉಬ್ಬಿದ ತರ ನಿಮಗೆ ಕಾಣಿಸ್ತಾ ಉಂಟು. ಅಥವಾ ಇಲ್ಲಿ ಸ್ಟ್ರಾಂಗ್ ಆದಂತಹ ಲೈಫ್ ಲೈನ್ ಅಂದ್ರೆ ನಿಮ್ಮ ಜೀವನ ರೇಖೆ ಬಹಳ ಸ್ಟ್ರಾಂಗ್ ಆಗಿ ಇಲ್ಲಿಂದ ಬರ್ತಾ ಉಂಟು ಮಂಗಳನ ಬದಿಯಿಂದ ಅಂದಾಗ ಮಂಗಳ ಸ್ಟ್ರಾಂಗ್ ಇದ್ದಾನಂತ ಅರ್ಥ. ಆ ನಂತರ ನಿಮ್ಮ ಇಲ್ಲಿ ಒಂದು ರೇಖೆ ಉಂಟಲ್ವ, ಇದು ಜೀವನ ರೇಖೆ. ಓಕೆ, ಜೀವನ ರೇಖೆ ಬಹಳ ಸ್ಟ್ರಾಂಗ್ ಆಗಿ ಬಂದಿದೆ, ಅದರ ಒಳಗಡೆ ಇನ್ನೊಂದು ರೇಖೆ ಬಂದಿದೆ ಅಂದಾಗ, ಈ ತರ ಇನ್ನೊಂದು ರೇಖೆ ಬಂತು ಅಂತ ಆದಾಗ ಆವಾಗ ಕೂಡ ಏನಾಯ್ತು, ಮಂಗಳ ಎಲ್ಲೋ ಒಂದ್ ಕಡೆ ಸ್ಟ್ರಾಂಗ್ ಆಗಿದ್ದಾನೆ. ಹಾಗಾದ್ರೆ ಯಾವಾಗ ಮಂಗಳನ ದಶೆ ನಡೀತೆ ಆವಾಗ ಭಾಗ್ಯೋದಯ ಆಗುತ್ತೆ. ಅಷ್ಟೇ ಅಲ್ಲದೆ ಮಂಗಳನ ರಿಲೇಟೆಡ್ ನೀವು ಏನೇ ಕೆಲಸ ಮಾಡಿದ್ರು ಕೂಡ, ಅದು ಭೂಮಿ ರಿಲೇಟೆಡ್ ಕೆಲಸ ಮಾಡ್ತೀರಾ, ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತೀರಾ, ಮೆಕ್ಯಾನಿಕಲ್ ಆಗಿ ಕೆಲಸ ಮಾಡ್ತೀರಾ, ಅಗ್ನಿ ರಿಲೇಟೆಡ್ ಕೆಲಸ ಮಾಡ್ತೀರಾ, ನೀವು ಏನ್ ಬೇಕಾದ್ರೂ ಮಾಡಿ, ಮಂಗಳನ ರಿಲೇಟೆಡ್ ಕೆಲಸ ಮಾಡಿದಾಗ ನಿಮ್ಮ ಭಾಗ್ಯೋದಯ 100% ಆಗುತ್ತೆ ಅಂತ ಒಂದು ಇಂಡಿಕೇಶನ್. ಶುಭ ಚಿಹ್ನೆಗಳು ಅದರಲ್ಲಿ ಉಂಟು ಅಂತಾದಾಗ ಅದು ಮತ್ತೆ ಕೂಡ ನಿಮ್ಗೆ ಸೋನೆ ಬೆಸುವಾಗ ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಸರ್. ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಖಂಡಿತ ಗೆಲುವು ನಿಮ್ಮದಾಗುತ್ತೆ. ಓಕೆ, ನಾನು ಎಲ್ಲ ಆಲ್ಮೋಸ್ಟ್ ಎಲ್ಲ ತೆಗೆದು ಬಿಟ್ಟಿದ್ದೇನೆ, ಅದು ಕಾಣಿಸ್ತಾ ಇಲ್ಲ, ಅದಕ್ಕೋಸ್ಕರ ಇಲ್ಲೇನಾಗುತ್ತೆ, ಇದು ಮಂಗಳನ ಪರ್ವ. ಇಲ್ಲಿ ಕೂಡ ಈ ಪಾಠನ ಮಂಗಳನ ಪರ್ವ ಅಂತ ಕರಿತೇವೆ. ಇಲ್ಲೇನಾದ್ರೂ ಇಲ್ಲೊಂದು ರೇಖೆ ಇದೆ ನೋಡಿ, ಇದನ್ನು ಜೀವನ ರೇಖೆ ಅಂತ ಕರೀತಾರೆ. ಅದರ ಒಳಗಿಂದ ಮತ್ತೊಂದು ರೇಖೆ ಬಂದಿದೆ ಅಂದಾಗ ಇದು ಮಂಗಳನಿಗೆ ಸಂಬಂಧಪಟ್ಟಂತ ರೇಖೆ. ಓಕೆ, ಅದರ ಜೊತೆಗೆ ನಿಮ್ಮ ಜೀವನ ರೇಖೆ ಕೂಡ ಸ್ಟ್ರಾಂಗ್ ಆಗಿದೆ, ಮಂಗಳ ರೇಖೆ ಕೂಡ ಬಂದಿದೆ ಅಂದಾಗ ಮಂಗಳ ಪವರ್ಫುಲ್ ಆಗಿದ್ದಾನೆ ಅಂತ ಒಂದು ಇಂಡಿಕೇಶನ್. ಇಲ್ಲ ಅಂದ್ರೆ ಅದು ಉಬ್ಬಿದ್ದು ಅಷ್ಟು ಸುಲಭದಲ್ಲಿ ಕಾಣುವುದಿಲ್ಲ ನಿಮಗೆ. ಓಕೆ, ಉಬ್ಬಿದ್ದು ಗೊತ್ತಾಗಲ್ಲ, ಅದಕ್ಕೋಸ್ಕರ ಈ ರೇಖೆಯನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇಲ್ಲಿ ಕೂಡ ಅಷ್ಟೇ, ಉಬ್ಬಿದ್ದು ಗೊತ್ತಾಗಲ್ಲ ನಿಮ್ಗೆ, ಅಲ್ಲಿ ಏನಾದ್ರು ಶುಭ ಚಿಹ್ನೆಗಳಿದೆಯಾ ಅಂತ ನೋಡ್ಕೊಳ್ಳಿ, ಅವಾಗ ಕನ್ಫರ್ಮ್ ಆಗುತ್ತೆ ನಿಮ್ಗೆ. ಹಾಗಾದ್ರೆ ಯಾವಾಗ ಮಂಗಳ ಸ್ಟ್ರಾಂಗ್ ಆಗಿಬಿಡ್ತಾನೆ ಆವಾಗ ನಿಮ್ಗೆ ಏನಾಗುತ್ತೆ,
ಮಂಗಳನ ದಶೆ ನಡೆಯುವಾಗ ನಿಮ್ಮ ಪಾಲಿಗೆ ಭಾಗ್ಯೋದಯ ಆಗುತ್ತೆ. ಅಥವಾ ಮಂಗಳನ ರಿಲೇಟೆಡ್ ಕೆಲಸ ಮಾಡಿದಾಗ ಅಲ್ವಾ, ಮಂಗಳನ ರಿಲೇಟೆಡ್ ನೀವು ಏನು ಬೇಕಾದ್ರೂ ಕೆಲಸ ಮಾಡಿ. ಮಂಗಳನ ರಿಲೇಟೆಡ್ ಏನು ಕೆಲಸ ಮಾಡ್ತೀರಾ ಮಂಗಳನ ರಿಲೇಟೆಡ್? ಈಗ ನಿಮಗೆ ಭೂಮಿ ವಿಚಾರ ಬರ್ಬೋದು, ಕನ್ಸ್ಟ್ರಕ್ಷನ್ ಫೀಲ್ಡ್ ಇರ್ಬೋದು, ಅಗ್ನಿ ರಿಲೇಟೆಡ್ ಯಾವುದೇ ಕೆಲಸ ಕಾರ್ಯಗಳಿರ್ಬೋದು. ಆ ನಂತರ ವಿಶೇಷವಾಗಿ ನಿಮಗೆ ಆರ್ಮಿಯಲ್ಲಿರುವುದು, ಡಿಪಾರ್ಟ್ಮೆಂಟಲ್ಲಿರುವುದು ಅಲ್ವಾ, ಅದು ಮಂಗಳನ ರಿಲೇಟೆಡ್ ಅಲ್ಲ, ಯಾವುದೋ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಇಟ್ಕೊಂಡಂತೆ ಕೆಲಸ ಮಾಡ್ತಾ ಇದ್ದೀರಿ ಅಂದಾಗ ನಿಮ್ಮ ಭಾಗ್ಯೋದಯ ಆಗುವುದರಲ್ಲಿ ಸರ್ ಡೌಟೇ ಇಲ್ಲ ಸರ್. ಬಹಳ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಬಂದೇ ಬರುತ್ತೆ. ಓಕೆನಾ, ಗೊತ್ತಾಯ್ತು. ನೆಕ್ಸ್ಟ್ ಬಂದ್ಬೇಡ, ಇದು ಮಂಗಳನಿಗೆ ಸಂಬಂಧ ಗೊತ್ತಾಯ್ತು ಈಗ ನಿಮಗೆ ಮಂಗಳ. ಓಕೆ, ನೆಕ್ಸ್ಟ್ ಬಂದ್ಬೇಡ ರಾಹು. ಈ ಪಾರ್ಟ್ ಇದೆಯಲ್ವ ಸರ್, ನಿಮ್ಮ ಹೃದಯ ರೇಖೆ ಮತ್ತೆ ಬುದ್ಧಿ ರೇಖೆಯ ಮಧ್ಯದ ಪಾರ್ಟ್ ಇದೆಯಲ್ವ, ಈ ಪಾರ್ಟ್ ಇದು ಬಂದು ರಿಲೇಟೆಡ್ ಟು ರಾಹು. ಹಾಗಾದ್ರೆ ಈ ರಾಹುವಿನ ಪಾರ್ಟ್ ಏನಿದೆ ಅದು ಕ್ಲಿಯರ್ ಆಗಿದ್ದಾಗ ಕೂಡ ಒಳ್ಳೆ ರಿಸಲ್ಟ್ ಇರುತ್ತೆ ನಿಮಗೆ. ಇಂತಹ ಶುಭ ಚಿಹ್ನೆಗಳು ಬಂದ್ಬಿಡ್ತಂದಾಗ ಕೂಡ ತುಂಬಾ ಒಳ್ಳೆ ರಿಸಲ್ಟ್ ಇರುತ್ತೆ ನಿಮಗೆ. ಆನಂತರ ಈ ಪಾರ್ಟ್ ಅಲ್ಲಿ ಏನಾದ್ರೂ ಚಾಪೆ ತರ ಗೆರೆಗಳು ಬಂತು ಈ ತರ, ಓಕೆನಾ, ಇಲ್ಲಿ ಚಾಪೆ ತರ ಗೆರೆಗಳು ಬಂತು ಅಂತ ಹೇಳಿ ಆವಾಗ ಕೂಡ ನಿಮಗೆ ಫೇವರ್. ಅವಾಗ ಏನಾಗುತ್ತೆ, ನಿಮ್ಮ ರಾಹು ದಶೆ ನಡೆದಾಗ ಭಾಗ್ಯಕ್ಕೆ ಬಲ ಬರುತ್ತೆ, ನಿಮ್ಮ ಭಾಗ್ಯೋದಯ ಆಗುತ್ತೆ. ಅಥವಾ ನಿಮ್ಮ 40ರಿಂದ 49ರಲ್ಲಿ ನಿಮ್ಮ ಭಾಗ್ಯೋದಯ ಆಗುತ್ತೆ ಅಲ್ವಾ. ಒಂದು ವೇಳೆ ಎಣಿಸ್ಕೊಳ್ಳಿ ಇದೇ ಪಾರ್ಟ್ ಇಂದ ಅಲ್ವಾ, ಈ ಪಾರ್ಟ್ ಇದೆಯಲ್ವಾ, ಈಗ ಈ ಪಾರ್ಟ್ ಇದೆ ಇಲ್ಲಿ, ಓಕೆ, ಈ ಪಾರ್ಟ್ ಇದೆ. ಈ ಪಾರ್ಟ್ ಇಂದ ನಿಮ್ಮ ಧನರೇಖೆ ಮುಂದುವರಿತಾ ಉಂಟು, ಹೀಗೆ ಮುಂದುವರಿದ ಸೊ ನಿಮಗೆ 40ರಿಂದ 49ರಲ್ಲಿ ಭಾಗ್ಯೋದಯ. ಯಾಕಂದ್ರೆ ಧನರೇಖೆ ಅಲ್ಲಿಂದಲೇ ಹೋಗ್ತಾ ಉಂಟು, ಅದು ಭಾಗ್ಯೋದಯ ಆಗುತ್ತೆ. ಅಥವಾ ನಿಮಗೆ ರಾಹು ದಶೆ ನಡೆದಾಗ ಭಾಗ್ಯೋದಯ ಅಂತ ಪಕ್ಕ ಆಗುತ್ತೆ ಸರ್. ಇದರಲ್ಲಿ ಇಂಥ ಚಿಹ್ನೆಗಳು ಬಂದಾಗ ಕೇಳುವುದೇ ಬೇಡ, ಮಚ್ಚಬೇಡ, ತುಂಬಾ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತೀರಾ. ಓಕೆನಾ, ಹಾಗಾದ್ರೆ ಈಗ 8 ಪ್ಲಾನೆಟ್ಸ್ ಬಗ್ಗೆ ನಿಮಗೆ ಗೊತ್ತಾಯ್ತು. ಕೊನೆಯದಾಗಿ ಬಂದ್ಬೇಡ ನಮ್ಮ ಕೇತು ಮಹಾರಾಜ. ಕೇತು ಮಹಾರಾಜನಿಗೆ ಇಲ್ಲಿ ಈ ಪಾರ್ಟ್, ಓಕೆ, ಇದು ಮಣಿಬಂಧ ರೇಖೆ. ಈ ಮಣಿಬಂಧ ರೇಖೆ ಇದು ರಿಲೇಟೆಡ್ ಟು ಕೇತು. ಹಾಗಾದ್ರೆ ಮಣಿಬಂಧ ರೇಖೆ ಪರಿಪೂರ್ಣವಾಗಿ 2, 3 ಇದೆ ಅಂದಾಗ ಕೇತು ದಶೆ ನಡೆದಾಗ ಭಾಗ್ಯೋದಯ. ಮಣಿಬಂಧ ರೇಖೆ ಸರಿ ಇಲ್ಲ, ಮಣಿಬಂಧ ರೇಖೆ ಕಟ್ಕಟ್ಟಾಗಿದೆ, ಮಣಿಬಂಧ ರೇಖೆ ಎಲ್ಲೊಂದ್ ಕಡೆ ಡಿಸ್ಟರ್ಬೆನ್ಸ್ಗೆ ಒಳಗಾಗಿದೆ ಅಂದಾಗ ಮೇ ಬಿ ನಿಮಗೆ ಕೇತುವಿನಿಂದ ಒಳ್ಳೆ ರಿಸಲ್ಟ್ ಖಂಡಿತ ಇರುವುದಿಲ್ಲ ಅಂತ ಹೇಳ್ತೇನೆ. ಕೆಲವೊಂದು ಬಾರಿ ಆತ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕೊಡೋ ಸಾಧ್ಯತೆಗಳು ಇದ್ದೇ ಇರ್ತವೆ. ಆದ್ರೂ ಕೂಡ ಮಣಿಬಂಧ ರೇಖೆ ಪರಿಪೂರ್ಣ ರೀತಿಯಲ್ಲಿದೆ. 1, 2 ರೇಖೆ ಆದ್ರೂ ಕೂಡ 3 ರೇಖೆ ಇರುತ್ತೆ, ಬಟ್ 1, 2 ರೇಖೆ, ಒಂದು ರೇಖೆ ಪರಿಪೂರ್ಣ ರೀತಿಯಲ್ಲಿದೆ, ಮತ್ತೊಂದು ರೇಖೆ ಮಚ್ ಬೆಟರ್. 1 ರೇಖೆ ಇದೆ ಅಂದಾಗ ಸಾಧಾರಣ ಮಟ್ಟಿಗೆ, 2 ರೇಖೆ ತುಂಬಾ ಚೆನ್ನಾಗಿರ್ತದೆ, 3 ರೇಖೆ ಅಂದಾಗ 100% ನಿಮಗೆ ಕೇತು ದಶೆ ಬಂದಾಗ ಭಾಗ್ಯೋದಯ ಆಗುತ್ತೆ ಅಲ್ವಾ. ಅಥವಾ ಕೇತುವಿನ ರಿಲೇಟೆಡ್ ಕೆಲಸ ಮಾಡಿದಾಗ, ಏನು ಕೇತುವಿನ ರಿಲೇಟೆಡ್ ಕೆಲಸ? ಕೇತು ರಿಲೇಟೆಡ್ ಕೆಲಸ ಅಂದ್ರೆ ರಿಸರ್ಚ್ ಮಾಡುವಂಥದ್ದು, ರಹಸ್ಯಗಳನ್ನು ಕಲಿಯುವಂಥದ್ದು, ಆಧ್ಯಾತ್ಮ ಹೋಗುವಂಥದ್ದು, ಯೋಗ ಕಲಿಯುವಂಥದ್ದು, ನೀವೇನ್ ಬೇಕಾದ್ರೂ ಮಾಡಿ, ಇದೆಲ್ಲ ರಿಲೇಟೆಡ್ ಟು ಕೇತು. ಹಾಗಾದ್ರೆ ಆ ಕೇತು ರಿಲೇಟೆಡ್ ಕೆಲಸ ಮಾಡಿದಾಗ ಕೂಡ ನಿಮ್ಗೆ ಎಲ್ಲೋ ಒಂದ್ ಕಡೆ ಭಾಗ್ಯೋದಯ ಆಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್. ಅರ್ಥ ಮಾಡ್ಕೊಂಡ್ರೆ ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಈಗ ನಿಮ್ಗೆ 9 ಗ್ರಹಗಳು ಕೂಡ ಗೊತ್ತಾಯ್ತು. ಆ ಗ್ರಹಗಳು ಯಾವ ತರ ಉಬ್ಬಿಕೊಂಡಿದ್ದಾಗ ಅಲ್ವಾ, ಉಬ್ಬಿಕೊಂಡಿದ್ದಾಗ ಯಾವ ತರ ನಿಮ್ಗೆ ಫಲಾಫಲ ಕೊಡುತ್ತೆ, 1 ನಿಮಿಷದಲ್ಲೇ ಅದು ಖಂಡಿತ ಫೈಂಡ್ ಔಟ್ ನೀವು ಮಾಡ್ಬೋದಪ್ಪ. ಈಗ ನೋಡಿ, ಈಗ ಏನಾಗುತ್ತೆ ಗೊತ್ತಾ, ಇದಕ್ಕೆ ಜಾತಕವನ್ನ ಕಂಪೇರ್ ಮಾಡ್ಲಿಕ್ಕೆ ಅಂತೂ ಹೋಗಬೇಡಿ, ಓಕೆನಾ, ಅರ್ಥ ಮಾಡ್ಕೊಳ್ಳಿ. ಜಾತಕ ಕಂಪೇರ್ ಮಾಡೋದು ಬೇಕಾಗಿಲ್ಲ ಸರ್. ನನ್ನ ಜಾತಕದಲ್ಲಿ ನೀವು ಹೇಳಿದ್ರಿ ಬುಧನ ಪರ್ವ ಉಬ್ಬಿಕೊಂಡಿದೆ, ಆವಾಗ ಭಾಗ್ಯೋದಯ ಆಗಿದೆ, ಬಟ್ ಜಾತಕದಲ್ಲಿ ನನ್ನ ಯಾರು ಬುಧ ಚೆನ್ನಾಗಿಲ್ಲ, ನಾನು ಏನ್ ಮಾಡೋಣ, ಇದಲ್ಲ, ಇದು ಅದಕ್ಕೂ ಕಂಪೇರ್ ಮಾಡೋದೇ ಬೇಡ. ಇಲ್ಲಿ ತೋರಿಸ್ತಾ ಉಂಟು, ಘಟನೆ ಹಾಗೇನೆ ಘಟಿಸ್ತದೆ. ಇನ್ನು ಬುಧ ಜಾತಕದಲ್ಲಿ ಎಲ್ಲಿದ್ದಾನೆ, ಆ ಭಾವದ ರಿಸಲ್ಟ್ ಅಂತೂ ಬರುತ್ತೆ, ನಾನು ಇಲ್ಲ ಅಂತ ಹೇಳಲ್ಲ, ಬಟ್ ಅಲ್ಲಿಂದಲೇ ಭಾಗ್ಯೋದಯ ಆಗ್ಬೋದು. ಯಾಕಂದ್ರೆ ಜಾತಕವನ್ನು ಯಾವತ್ತೂ ನೆನ್ಪಿಟ್ಕೊಳ್ಳಿ, ಯಾವುದೇ ಭಾವ ಕೆಟ್ಟದಂತ ಇರುವುದಿಲ್ಲ, ಅದರಲ್ಲಿ ಎಲ್ಲ ಒಳ್ಳೆ ಭಾವನೆ. ಬಟ್ ನಮ್ಗೆ ಎಲ್ಲೋ ಒಂದ್ ಕಡೆ ಅಲ್ಲಿ ಆ ಪಾರ್ಟಿಗೆ ನಾವು ಕನೆಕ್ಟ್ ಆಗಿಲ್ಲ ಅಂದಾಗ ಅದು ಡಿಸ್ಟರ್ಬೆನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ ಹೊರತು ಬಾಕಿ ವಿಚಾರದಲ್ಲಿ ಏನು ತೊಂದರೆ ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳು ಇಲ್ವೇ ಇಲ್ಲ, ಓಕೆನಾ. ಹಾಗಾದ್ರೆ ಇಲ್ಲಿ ಅದು ಪರ್ವ ಉಬ್ಬಿಕೊಂಡಿದೆ ಅಂದಾಗ ಅದು ಎಲ್ಲೋ ಒಂದ್ ಕಡೆ ಫೇವರಬಲ್ ರಿಸಲ್ಟ್ ಅನ್ನು ಕೊಡ್ಲಿಕ್ಕೇನೆ ನಿಮ್ಗೆ ಬಂದಿರುತ್ತೆ. ಅರ್ಥ ಮಾಡ್ಕೊಂಡ್ರೆ ಖಂಡಿತ ನೀವು ಗೆದ್ದು ಬಿಡ್ತೀರಾ, ಓಕೆನಾ. ಆನಂತರ ಇದೆಲ್ಲ ಒಂದು ಮ್ಯಾನಿಫೆಸ್ಟೇಷನ್ ಆಗಬೇಕು, ಭಾಗ್ಯದಾಗಬೇಕಾದ್ರೆ ನಿಮ್ಮ ಹಸ್ತ ಸ್ಮೂತ್ ಆಗಿರ್ಬೇಕು, ಅರ್ಥ ಆಯ್ತಾ, ಹಸ್ತ ಸ್ಮೂತ್ ಆಗಿರ್ಬೇಕು. ತುಂಬಾ ಒರಟಾದ ಹಸ್ತ, ಒತ್ತಿದಾಗ ತುಂಬಾ ಗಟ್ಟಿನೇ ಕಾಣ್ತಾ ಉಂಟು, ಎಲ್ಲೋ ಮಾಂಸದ ಇದೇ ಕಾಣ್ತಾ ಇಲ್ಲ, ತುಂಬಾ ಕಷ್ಟಪಟ್ಟಿದ್ದಾರೆ, ಅದರಿಂದಾಗಿ ಇಲ್ಲೆಲ್ಲ ಒರಟಾಗಿ ಹಸ್ತ ಬಂದ್ಬಿಟ್ಟಿದೆ ಅಂದಾಗ ಮೇ ಬಿ ನಿಮ್ಗೆ ಕಷ್ಟಪಡ್ಲಿಕ್ಕೂ ಇರ್ತದೆ. ಮತ್ತೆ ಅದೊಂದು ಏನು ಉಬ್ಬಿಕೊಂಡಿರ್ತಲ್ಲ, ಅದು ಇರುವುದಿಲ್ಲ, ಅದನ್ನು ಒತ್ತಿದಾಗಲೇ ಒಂಥರ ಕಲ್ಲಿನ ತರ ಇರ್ತದೆ, ಆ ತರ ಇರ್ತದೆ. ಅದರಿಂದಾಗಿ ಅಲ್ಲಿ ಎಲ್ಲೊಂದ್ ಕಡೆ ನಿಮ್ಗೆ ಭಾಗ್ಯೋದಯಕ್ಕೆ ಸ್ವಲ್ಪ ಹಿನ್ನಡೆ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿ. ಒಂದು ವೇಳೆ ಹಸ್ತ ತುಂಬಾನೇ ಚೆನ್ನಾಗಿದೆ ಅಲ್ವಾ, ನಿಮ್ಮ ಬೆರಳುಗಳು ಕ್ಯಾರೆಟ್ ತರ ಇದೆ ಇಲ್ಲಿ ಅಲ್ವಾ, ಇಲ್ಲೆಲ್ಲ ದಪ್ಪಾಗಿ ಮೇಲ್ಗಡೆ ಚೂಪಾಗಿದೆ, ದಪ್ಪಾಗಿ ಮೇಲ್ಗಡೆ ಚೂಪಾಗಿದೆ ಅಂದಾಗ ಅದು 100% ನಿಮಗೆ ಫೇವರಬಲ್ ರಿಸಲ್ಟ್ ಕೊಡುತ್ತೆ. ಹಸ್ತವನ್ನ ಈ ತರ ಇಟ್ಟಾಗ ಇಲ್ಲೇನಾದ್ರೂ ಈ ಅಂಗೈ ಅಲ್ವಾ, ಅಲ್ಲಿ ಆ ಹೋಲ್ ಬೀಳ್ತಾ ಉಂಟು, ಅಂದ್ರೆ ಒಂಥರ ಗುಂಡಿ ಬೀಳ್ತಾ ಉಂಟು ಅಂತಾದಾಗ ಅದು ಕೂಡ ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ. ಆನಂತರ ನಿಮ್ಮ ಹಸ್ತ ತುಂಬಾ ಸ್ಮೂತ್ ಆಗಿದ್ದಾಗ ಕೂಡ ಲೈಫಲ್ಲಿ ಬಹಳ ಈಸಿಯಾಗಿ ದುಡ್ಡು ಮಾಡುವಂಥದ್ದು, ಅಥವಾ ಲೈಫಲ್ಲಿ ಬಹಳ ಕಂಫರ್ಟೆಬಿಲಿಟಿಯನ್ನು ಅನುಭವಿಸುವಂಥದ್ದು, ಅಥವಾ ಲೈಫಲ್ಲಿ ಒಂದಷ್ಟು ಪ್ರಗತಿ, ಒಂದಷ್ಟು ಸ್ಟೇಟಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳುವಂಥ ಯೋಗ ಭಾಗ್ಯ ಕೂಡ ಅದರ ಮುಖಾಂತರ ಕ್ರಿಯೇಟ್ ಆಗುತ್ತೆ. ಅಥವಾ ಇಷ್ಟೆಲ್ಲ ಸಿಸ್ಟಮ್ ಇದೆ, ಇದನ್ನೆಲ್ಲ ನೋಡ್ಕೊಳ್ಬೇಕು. ಆದ್ರೂ ಕೂಡ ನೀವು ಪ್ರಯತ್ನ ಮಾಡೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ತೇನೆ. ಯಾರೆಲ್ಲ ಜಿಜ್ಞಾಸುಗಳಿಗೆ ಇದು ತುಂಬಾ ಉಪಯೋಗಕ್ಕೆ ಬರಬಹುದು ಅಂತ ಹೇಳ್ತೇನೆ. ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಗೆಲುವು ನಿಮ್ಮದಾಗುತ್ತೆ. ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ. ಸ್ಕಿಪ್ ಮಾಡದೆ ನೋಡಿದಂತಹ ಎಲ್ಲಾ ಮಹನೀಯರುಗಳಿಗೂ ಕೂಡ ತುಂಬ ಹೃದಯದ ಕೃತಜ್ಞತೆ ಅರ್ಪಿಸ್ತಾ ಎಲ್ಲ ನಮಸ್ತೆ. ಬಾಯ್.